ಶ್ರೀಮದ್ ಭಗವದ್ಗೀತೆ ನಾವೇಕೆ ಓದಬೇಕು? ಭಗವದ್ಗೀತೆಯನ್ನು ನಾವು ನಮ್ಮ ಗ್ರಂಥ ಅಂತ ಖರೀದಿ ಮಾಡುತ್ತೇವೆ. ತಂದು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡುತ್ತೇವೆ. ಆದರೆ ಕೆಲವರಷ್ಟೇ ಜನ ಓದಿರಬಹುದು ಅಥವಾ ಓದದೇ ಇರಬಹುದು. ಇದರೊಳಗೆ ಏನಿದೆ ಅನ್ನುವುದನ್ನು ತಿಳಿದುಕೊಳ್ಳಲು ಇಚ್ಛಿಸಿದ್ರೆ ಇಲ್ಲಿ ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ. ಹಂತ ಹಂತವಾಗಿ ನೀವು ಅದನ್ನು ಕೇಳಬಹುದು. ಸಾಧ್ಯವಾದಷ್ಟು ಸರಳವಾಗಿ ಗುರುಪರಂಪರೆಯಲ್ಲಿ ಹೇಗೆ ನಿರೂಪಿತವಾಗಿದೆಯೋ ಅದೇ ರೀತಿ ಪ್ರಭುಪಾದರ ಮಾರ್ಗದರ್ಶನ ಹಾಗೂ ಬೋಧನೆಗಳನ್ನು ಆಧಾರವಾಗಿಟ್ಟುಕೊಂಡು ಭಗವದ್ಗೀತಾ ಯಥಾರೂಪವನ್ನು ಇಲ್ಲಿ ನಿರೂಪಿಸಲಾಗುವುದು. ಹೊರಗಿನಿಂದ ಏನನ್ನೂ ಇಲ್ಲಿ ಅಳವಡಿಸಲಾಗುವುದಿಲ್ಲ. ಜೀವಿಯ ಆತ್ಮದ ಸ್ವರೂಪ ಶಾಶ್ವತ ಸಂತೋಷವನ್ನು ಅರಸುವುದು. ಅದಕ್ಕಾಗಿ ತುಂಬಾ ಕಷ್ಟಪಟ್ಟು ಏನೇನೋ ಚಟುವಟಿಕೆಗಳನ್ನು ಮಾಡುತ್ತಾ ಇರುತ್ತಾನೆ. ಜೀವಿಯ ಸ್ವರೂಪ ಸದಾ ಚಟುವಟಿಕೆಯಿಂದ ಇರುವುದು ಮತ್ತು ಆನಂದವನ್ನು ಅರಸುವುದು. ಇದು ಮೂಲತಃ ಅದರ ಸ್ವಭಾವವಾಗಿದೆ. ನಾವು ದೇವೋತ್ತಮ ಪರಮ ಪುರುಷನಿಂದ ಬೇರ್ಪಟ್ಟವರು. ಅವರ ಗುಣವೇ ನಮ್ಮಲ್ಲಿದೆ. ಆ ಗುಣವೇನೆಂದರೆ ಸದಾ ಸಂತೋಷವನ್ನು ಹೊಂದುವುದು. ಭಗವಂತ ನಮ್ಮ ತಂದೆಯಂತೆ ನಾವು ತಂದೆಯಿಂದ ಸ್ವತಂತ್ರವಾಗಿ ಇರಬೇಕು ಎಂದು ಯಾವಾಗ ಬಯಸುತ್ತೇವೆಯೋ ಆಗ ನಮಗಾಗಿ ಈ ಪ್ರಕೃತಿಯನ್ನು ಸೃಷ್ಟಿಸಿ ನಮ್ಮನ್ನು ಇಲ್ಲಿ ಇರಿಸುತ್ತಾನೆ. ಬದುಕಲು ಸ್ಥಳ, ಆಹಾರ, ನೀರು, ಗಾಳಿ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಾನೆ. ಆದರೆ ಜೀವಿಯು ಈ ಪ್ರಕೃತಿಗೆ ಬಂದ ಮೇಲೆ ಅವನ ಸಂಬಂಧವನ್ನು ಸಂಪೂರ್ಣ ಮರೆತು ಬಿಡುತ್ತಾನೆ. ಇಲ್ಲಿ ಒಡೆತನವನ್ನು ಸಾಧಿಸಲು ನೋಡುತ್ತಾನೆ. ನಾನು, ನನ್ನದು, ನನ್ನಿಂದ, ನನ್ನವರಿಗಾಗಿ, ನಾನೇ ಮಾಡಿದ್ದು, ನಾನೇ ಇದರ ಭೋಕ್ತನೆಂದು ತಿಳಿಯುತ್ತಾನೆ. ಅಹಂಕಾರದಿಂದ ಮೆರೆಯುತ್ತಾನೆ. ಭಗವಂತನೇ ಸೃಷ್ಟಿ ಮಾಡಿದ ಈ ಭೌತಿಕ ಪ್ರಕೃತಿಯನ್ನು ಕಾಯಲು ದುರ್ಗೆಯನ್ನು ನೇಮಿಸಿರುತ್ತಾನೆ. ದುರ್ಗಾ ಅಂದರೆ ಕೋಟೆ. ಅವಳ ಈ ಕೋಟೆಯೊಳಗೆ ನಾವೆಲ್ಲರೂ ಬಂಧಿತರಾಗಿದ್ದೇವೆ. ಈ ಮಾಯೆಯಿಂದ ನಾವು ಭ್ರಮೆಗೆ ಒಳಗಾಗಿ ನಮ್ಮಿಚ್ಛೆಯಂತೆ ನಡೆಯುತ್ತಿದ್ದೇವೆ. ನಮ್ಮ ಇಂದ್ರಿಯವನ್ನು ತೃಪ್ತಿಪಡಿಸಲು ಸಂತೋಷವನ್ನು ಅರಸುತ್ತಾ ಹಗಲು ರಾತ್ರಿ ದುಡಿದು ಹಣ ಸಂಪಾದನೆ ಮಾಡಿ ಕುಟುಂಬ ಪಾಲನೆ ಮಾಡುತ್ತೇವೆ. ಈ ಕ್ರಿಯೆಯನ್ನು ಆಹಾರ, ನಿದ್ರಾ, ಭಯ, ಮೈಥುನ ಪ್ರಾಣಿಗಳು ಕೂಡ ಮಾಡುತ್ತವೆ. ಹಾಗಾದರೆ ನಾವು ಪ್ರಾಣಿಯಂತೆ ಜೀವನ ಮಾಡುತ್ತಿದ್ದೇವೆಯೇ? ಹೌದು. ಉದಾಹರಣೆ ಹೇಳುವುದಾದರೆ, ಸಂತೋಷವನ್ನು ಪಡೆಯುವ ತವಕದಲ್ಲಿ ತನ್ನ ಮಕ್ಕಳಿಗೆ ಓದಿಸಿ ಹೆಚ್ಚಿನ ಅಂಕ ಗಳಿಸಿದಾಗ, ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಸಿಕ್ಕಾಗ, ಕಾಲೇಜಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದಾಗ, ಉತ್ತಮ ಉದ್ಯೋಗವನ್ನು ಪಡೆದಾಗ, ನಂತರ ಸ್ವಂತ ಮನೆ ಮಾಡಿದಾಗ, ನಂತರ ಹೆಂಡತಿ ಮಕ್ಕಳನ್ನು ಪಡೆದಾಗ, ಈ ಎಲ್ಲಾ ಸಂದರ್ಭಗಳಲ್ಲಿ ಸಂತೋಷವನ್ನು ಕಾಣಲು ಹಂಬಲಿಸುತ್ತಾನೆ. ಹೀಗೆ ಕೊನೆವರೆಗೂ ದುಡಿತಾ ದುಡಿತಾ ಸುಸ್ತಾಗಿ ಸಂತೋಷವೇ ಕಾಣದೆ ಮುಪ್ಪಾಗಿ ಒಂದು ದಿನ ಸಾವನ್ನಪ್ಪುತ್ತಾನೆ. ಪುನಃ ಇನ್ನೊಂದು ಜನ್ಮವನ್ನು ಪಡೆಯುತ್ತಾನೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಅನ್ನುವುದಿಲ್ಲವೇ? ಇದೆ, ಖಂಡಿತ ಇದೆ. ಭಗವದ್ಗೀತಾ ಯಥಾರೂಪವೇ ಇದಕ್ಕೆ ಪರಿಹಾರ. ಇದು ಸಾಮಾನ್ಯ ಗ್ರಂಥವಲ್ಲ. ಮಾನವಕುಲದ ಒಳಿತಿಗಾಗಿ ಇದನ್ನು ಸ್ವತಃ ಭಗವಂತನೇ ಬೋಧಿಸಿದ್ದಾನೆ. ಈ ಭೌತಿಕ ಲೋಕ ಸುಖ ದುಃಖ, ಕಷ್ಟ ನಷ್ಟ, ಅಳಿವು ಉಳಿವು ಇತ್ಯಾದಿ ದ್ವಂದ್ವಗಳಿಂದ ಕೂಡಿದೆ. ಇದು ದುಃಖಾಲಯ ಮತ್ತು ಅಶಾಶ್ವತವಾದದ್ದು. ಹಾಗಾದರೆ ಈ ಭಗವದ್ಗೀತೆ ಇದಕ್ಕೆಲ್ಲ ಹೇಗೆ ಪರಿಹಾರವನ್ನು ನೀಡುತ್ತದೆ? ಭಗವದ್ಗೀತೆ ಒಂದು ಮಾನವ ಜೀವನಕ್ಕೆ ಗೈಡ್, ಲೈಫ್ ಮ್ಯಾನುವಲ್ ಇದ್ದಂಗೆ. ನಾವು ಯಾರು? ಎಲ್ಲಿಂದ ಬಂದೆವು? ಹೇಗೆ ಜೀವಿಸಬೇಕು? ನಾವು ಮರೆತಿರುವ ಭಗವಂತನ ಸಂಬಂಧವನ್ನು ಹೇಗೆ ಬೆಳೆಸುವುದು? ಹೇಗೆ ಅವನಿಗೆ ಶರಣಾಗುವುದು? ಮರಳಿಧಾಮಕ್ಕೆ ಹೋಗುವುದು ಹೇಗೆ? ಮತ್ತು ಸುಖ, ಶಾಂತಿ, ಸಂತೋಷವನ್ನು ಹೇಗೆ ಹೊಂದುವುದು ಎಂಬ ವಿವರಣೆಯೂ ಇಲ್ಲಿ ದೊರಕುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾನೆ, ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಓದಿದರೆ ಸುಖ, ಶಾಂತಿ, ಸಂತೋಷವನ್ನು ಹೊಂದಲು ಸಾಧ್ಯವಿದೆ ಎಂದು. ಯಾರು ಮೂಲವನ್ನು ಮರೆತು ಬದುಕಲು ಸಾಧ್ಯವಿಲ್ಲ. ನಾವು ನಮ್ಮ ಮೂಲ ಪುರುಷ ಭಗವಂತನನ್ನು ಮರೆತು ಬದುಕಲು ಸಾಧ್ಯವಿಲ್ಲ. ಅವನ ಸಂಪರ್ಕ ಮಾಡದಿದ್ದರೆ ನಮ್ಮ ಬುದ್ಧಿ ಸ್ಥಿರವಾಗಿರುವುದಿಲ್ಲ. ಅವನ ಧಾಮದಲ್ಲಿ ಸದಾ ಆನಂದವಿದೆ. ಈ ಆನಂದವನ್ನು ಪಡೆಯಲು ನಾವು ಭಗವದ್ಗೀತೆಯನ್ನು ಓದಲೇಬೇಕು.